ಫಸ್ಟ್ PUC ಕನ್ನಡ ಅಲ್ಲಂ ಪ್ರಭುವಿನ ವಚನಗಳು. ಈ ಪಾಠದ ಪ್ರಶ್ನೆ ಉತ್ತರಗಳು ಸಂಪೂರ್ಣವಾಗಿ ಒಳಗೊಂಡಿರುತ್ತದೆ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿ ಪಡೆದುಕೊಳ್ಳಿ. ಹಾಗೆ ಸಂದರ್ಭಗಳ ಸಾರಾಂಶ ಕೂಡ ಈ ವಿಡಿಯೋನಲ್ಲಿ ಒಳಗೊಂಡಿದೆ, ಉತ್ತರಗಳು. ಸೊ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ. ಹಾಗೆ ನಿಮ್ಮ ನೋಟ್ಸ್ನಲ್ಲಿ ಬರೆದಿಟ್ಟುಕೊಳ್ಳಿ, ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುವ ಸಾಧ್ಯತೆ ಕೂಡ ಆಗಿರುತ್ತದೆ. ಹಾಗೆ ಈ ವಿಡಿಯೋ ಮುಗಿದ ಮೇಲೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ಮಾಹಿತಿ ತಿಳಿಸಬಹುದು, ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತೇವೆ. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಾರಂಭಿಸೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡುವುದು ಅಲ್ಲಂ ಪ್ರಭುವಿನ ವಚನಗಳ ಪಾಠದ ಮೇಲೆ 1 ಅಂಕದ ಪ್ರಶ್ನೆಗಳು. ಅಲ್ಲಂ ಪ್ರಭುವಿನ ಅಂಕಿತ ನಾಮ ಯಾವುದು? ಇದು ಬಹಳ ಸಾರಿ ಕೇಳುವಂಥ ಪ್ರಶ್ನೆ. ಸೊ ಎಕ್ಸಾಮ್ ದೃಷ್ಟಿಯಿಂದ ಬರುವ ಸಾಧ್ಯತೆ ಕೂಡ ಆಗಿರುತ್ತದೆ. ಸೊ ಇದರ ಉತ್ತರ ಗುಹೇಶ್ವರ. ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಇದರ ಉತ್ತರ ಕಾಲುಗಳನ್ನು ಗಾಲಿಗೆ ಹೋಲಿಸಲಾಗಿದೆ. ದೇಹ ಎಂಬುದು ಏನು? ಇದರ ಉತ್ತರ ದೇಹ ಎಂಬುದು ತುಂಬಿದ ಬಂಡಿ ಎಂದು ಅಲ್ಲಂ ಪ್ರಭು ಕರೆದಿದ್ದಾನೆ. ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ? ಕಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. ಇಟ್ಟ ಕಲ್ಲು ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ. ಇದರ ಉತ್ತರ ಇಟ್ಟ ಕಲ್ಲು ಪೊದೆಯ ಮೇಲೆ ಸಿಕ್ಕರೆ ಲಿಂಗವೇ ಎಂದು ಕೇಳುತ್ತಾನೆ. ಹಸಿದಾಗ ಏನನ್ನು ನೀಡಬೇಕೆಂಬ ಅಲ್ಲಮ ಹೇಳುತ್ತಾನೆ. ಹಸಿದಾಗ ಒಂದು ತುತ್ತು ಅನ್ನವನ್ನು ನೀಡಬೇಕೆಂದು ಅಲ್ಲಮ ಹೇಳುತ್ತಾನೆ. ವಾಕ್ಯಗಳಲ್ಲಿ ಉತ್ತರಿಸಿ. ಕಾಲು ಮತ್ತು ದೇಹ ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳು ಗಾಲಿಗೂ ದೇಹವನ್ನು ತುಂಬಿದ ಬಂಡಿಗೂ ಹೋಲಿಸಲಾಗಿದೆ. ಈ ಬಂಡಿಯನ್ನು ನಡೆಸುವವರು 5 ಜನ. ಇಲ್ಲಿ ದೇಹ ಪಂಚೇಂದ್ರಿಯಗಳು ಚಾಲಕರಾಗಿದ್ದಾರೆ. ಅವರು ಇಚ್ಛೆಯನ್ನು ಅರಿತು ಮುನ್ನ ನಡೆದರೆ ಬಂಡಿ ಅಚ್ಚು ಮುರಿಯುತ್ತದೆ ಎಂದಿದ್ದಾನೆ. ಯಾರು ಕಂಡ್ರೆ ಅಲ್ಲಂ ನಾಚುವೆನೆಂದು ಹೇಳುವನು? ಶಿವನ ಪ್ರತ್ಯೇಕವಾದ ಲಿಂಗವನ್ನು ಧರಿಸಿ ದೃಢಭಕ್ತಿ ಇಲ್ಲದೆ ಆಡಂಬರದ ಭಕ್ತಿಯನ್ನು ತೋರಿಸುವ ಭಕ್ತನು ಮತ್ತು ಅಲ್ಪಜ್ಞಾನದ ಗುರುವನ್ನು ಕಂಡರೆ ಅಲ್ಲಮ ಹೇಳುವನು. ಅಲ್ಲಮ ಏನೇನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ. ಹಸಿದಾಗ ಅನ್ನನ್ನು ನೀಡುವ ಬಾಯಾರಾದಾಗ ನೀರನ್ನು ಕೊಡುವ ನಾನೇ ದೇವನು, ನೀನು ದೇವನೇ ಆಗಿದ್ದರೆ ನನ್ನನ್ನು ಏತಕ್ಕೆ ಸಲಹುತ್ತಿಲ್ಲ ಎಂದು ಅಲ್ಲಂ ಪ್ರಭು ದೇವರನ್ನು ಪ್ರಶ್ನಿಸುವ ಧೈರ್ಯ ತೋರಿದ್ದಾನೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ದೇಹ ಎಂಬ ಬಂಡಿಯನ್ನು ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ? ಅಲ್ಲಮ ದೇಹವನ್ನು ಬಂಡಿಗೆ ಹೋಲಿಸಿದ, ಆದರೂ ಚಾಲಕು 5 ಜನ ಎಂದಿದ್ದಾರೆ. 5 ಜನ ಯಾರೆಂದು ನಾವು ಹೊಂದಿರುವ ಪಂಚೇಂದ್ರಿಯಗಳು. ಇಲ್ಲಿ ಅವುಗಳಲ್ಲಿ ಕಣ್ಣು ಕಾಣುವ ಕಾಯಕವನ್ನು, ಕಿವಿ ಕೇಳುವ ಗುಣವನ್ನು, ಮೂಗು ಸುಗಂಧವನ್ನು, ಅಗ್ರಣಿಸುವ ನಾಲಿಗೆ ಸವಿಸಿ ನೋಡುವ ಮತ್ತು ಚರ್ಮ ಹಿತವಾದದ್ದನ್ನು ಸೃಷ್ಟಿಸುವ ಕಾರ್ಯ ಮಾಡುತ್ತವೆ. ಆದರೆ ಇವುಗಳನ್ನು ಅಷ್ಟಕ್ಕೆ ಬಿಟ್ಟರೆ ನಮ್ಮ ದೇಹ ಎಂಬ ಬಂಡಿಯ ಅಚ್ಚು ಮುರಿವ ಹೋಗುತ್ತದೆ. ಹಾಗಾಗಿ ಇವುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸಬೇಕು. ಜೊತೆಗೆ ಭಗವಂತನ ಕೃಪೆ ಪಾತ್ರ ಆಗಬೇಕೆಂದು ಎಂದಿದ್ದಾರೆ. ಆಡಂಬರದ ಭಕ್ತಿಯನ್ನು ಅಲ್ಲಂ ಹೇಗೆ ಖಂಡಿಸುತ್ತಾನೆ? ಅಲ್ಲಂ ಪ್ರಭು ವೇಷಧಾರಿಗಳ ಕಂಡುಕೊಂಡೇ ನಾಚುವೆ ಎಂದು ಹೇಳುತ್ತಾನೆ. ಹಸಿವಾದಾಗ ಅನ್ನ ತಿನ್ನಬೇಕು ಹೊರತು ಅನ್ನದ ಗಂಟನ್ನು ಹೊಟ್ಟೆಯ ಮೇಲೆ ಕಟ್ಟಿದರೆ ಹಸಿವು ಇಂಗುವುದಿಲ್ಲ. ಹಾಗೆ ಶಿವಭಕ್ತಿಯಲ್ಲಿ ತನ್ನನ್ನು ತಾನು ಮರೆಯಬೇಕು ಹೊರತು ಲಿಂಗವನ್ನು ಕಟ್ಟಿಕೊಂಡು ಮೆರೆಯುವುದಿಲ್ಲ. ಈ ರೀತಿ ಲಿಂಗ ಧರಿಸಿ ಮರೆಯುವನಿಗೆ ನಿನ್ನ ಭಕ್ತನೇ ಎಂದು, ಲಿಂಗಕ್ಕೆ ದೀಕ್ಷೆ ಕೊಡುವ ಗುರುವಿನ ನೀನು ಗುರುವೇ ಎಂದು ಕಟ್ಟಿಕೊಂಡು ಕಲ್ಲಿಗೂ ಇದು ಲಿಂಗವೇ ಎಂದು ಪ್ರಶ್ನಿಸುತ್ತಾನೆ. ಭಕ್ತಿ ಮುಖ್ಯವೇ ಹೊರತು ಆಚರಣೆ ಇಲ್ಲ ಎಂಬುದು ಅಲ್ಲಮನ ಮನೋಭಾವ. 3ನೇ ಪ್ರಶ್ನೆ. ಅಲ್ಲಂ ಪ್ರಭುವಿನ ವಚನಗಳ ಆಶಯಗಳೇನು? ಅಲ್ಲಮ ದೇಹವನ್ನು ಬಂಡಿಗೆ ಹೋಲಿಸಿದ, ಅದರ ಚಾಲಕರು 5 ಜನ ಎಂದಿದ್ದಾರೆ. ಪಂಚೇಂದ್ರಿಯಗಳು ಒಂದಕ್ಕೊಂದು ಸಮವಿಲ್ಲ. ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮನ್ನು ಸೆಳೆಯುತ್ತವೆ. ಅವುಗಳನ್ನು ಹಿಡಿತದಲ್ಲಿಟ್ಟು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸಿದ್ದರೆ ಈ ದೇಹ ಎಂಬುದು ಅಚ್ಚುಮರೆಯುವ ಬಂಡಿಯಂತೆ ಆಗುವುದು ಎಂದಿದ್ದಾರೆ. ಸೊ ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಈಗ ಸಂದರ್ಭಗಳ ಸಾರಾಂಶ ನೋಡಿಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ಸಂದರ್ಭಗಳ ಸಾರಾಂಶ ಈ ರೀತಿ ಒಳಗೊಂಡಿದೆ. ಬಂಡಿ ಹೊಡೆಯವರು ಮಾನಿಸರು, ಮಳೆ ಭಕ್ತನೇ ಇಟ್ಟ ತಾನೇ ಗುರುವೇ. ಸೊ 3ನೇ ಪ್ರಶ್ನೆ ಕೂಡ ನೋಡ್ಬೋದು, ನೀ ದೇವನಾದಡೆ ಇನ್ನೇಕೆ ಸಲಹೆ. ಸೊ ಸ್ಟೆಪ್ ನೋಡ್ಬೋದು, ಆಯ್ಕೆ, ಸಂದರ್ಭ, ವಿವರಣೆ. ಈ ರೀತಿ ನೀವು ಬರೆದರೆ ಈಸಿಯಾಗಿ ಅಂಕಗಳು ಸಿಗೋ ಸಾಧ್ಯತೆ ಕೂಡ ಆಗಿರ್ತದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಈ ಪಾಠದ ಮೇಲೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸಿ. ಸೊ ಎಲ್ಲರೂ ವಿಡಿಯೋ ನೋಡ್ತಿದ್ದಕ್ಕೆ ಧನ್ಯವಾದಗಳು.